ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಜ್ಯೂರಿಸ್ಪ್ರೂಡೆನ್ಸ್ನ ಒಂದು ಬಹಳನೇ ಪ್ರಮುಖವಾದ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ. ಹೌದು, ಇದು ನಿಮ್ಮ ಪರೀಕ್ಷೆಗಳ ದೃಷ್ಟಿಯಿಂದಂತೂ ತುಂಬಾನೇ ಇಂಪಾರ್ಟೆಂಟ್. ಆ ಟಾಪಿಕ್ ಯಾವುದು ಅಂದ್ರೆ ಲೀಗಲ್ ಪರ್ಸನಾಲಿಟಿ. ಸರಿ, ಈ ಟಾಪಿಕ್ ಅನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋಣ ಅಂತ ನೋಡೋದಾದ್ರೆ, ಮೊದಲು ಲೀಗಲ್ ಪರ್ಸನಾಲಿಟಿ ಅಂದ್ರೆ ಏನು, ಅದರ ಅರ್ಥ ವ್ಯಾಖ್ಯಾನ ಏನು ಅಂತ ತಿಳ್ಕೊಳ್ಳೋಣ. ಆಮೇಲೆ ಒಬ್ಬ ವ್ಯಕ್ತಿ ಅಂತ ಪರಿಗಣಿಸೋಕೆ ಇರಬೇಕಾದ ಗುಣಲಕ್ಷಣಗಳು ಯಾವುವು ಅಂತ ನೋಡೋಣ. ಅದಾದ್ಮೇಲೆ ವ್ಯಕ್ತಿಗಳಲ್ಲಿ ಎಷ್ಟು ವಿಧಗಳಿವೆ, ಅವುಗಳ ನಡುವಿನ ವ್ಯತ್ಯಾಸಗಳೇನು, ಒಂದು ಮುಖ್ಯವಾದ ಕೇಸ್ ಲಾ ಮತ್ತು ಕೊನೆಗೆ ಪರೀಕ್ಷೆಗೆ ಹೇಗೆ ಬರಿಬೇಕು ಅನ್ನೋ ಒಂದು ಸಣ್ಣ ಸಾರಾಂಶವನ್ನು ಕೂಡ ಚರ್ಚಿಸೋಣ. ಹಾಗಾದ್ರೆ ಶುರು ಮಾಡೋಣ ಅಲ್ವಾ? ಮೊದಲನೇದಾಗಿ ಈ ಲೀಗಲ್ ಪರ್ಸನಾಲಿಟಿಯ ಮೂಲ ಅರ್ಥದೊಳಗೆ ಇಳಿಯೋಣ. ಕಾನೂನಿನ ಪ್ರಕಾರ ವ್ಯಕ್ತಿ ಅಂದ್ರೆ ಯಾರು, ಏನಿದರ ಅರ್ಥ? ಈ ವಿಷಯದಲ್ಲಿ ಪ್ರಖ್ಯಾತ ನ್ಯಾಯಶಾಸ್ತ್ರಜ್ಞರಾದ ಸ್ಯಾಲ್ಮಂಡ್ ಅವರ ವ್ಯಾಖ್ಯಾನ ತುಂಬಾನೇ ಪ್ರಸಿದ್ಧ. ಅವರು ಹೇಳೋದು ತುಂಬಾನೇ ಸ್ಪಷ್ಟವಾಗಿದೆ ನೋಡಿ. ವ್ಯಕ್ತಿ ಅಂದ್ರೆ ಬೇರೆ ಯಾರೂ ಅಲ್ಲ, ಕಾನೂನು ಯಾರಿಗೆ ಹಕ್ಕುಗಳು ಮತ್ತೆ ಕರ್ತವ್ಯಗಳನ್ನ ಹೊರುವ ಸಾಮರ್ಥ್ಯ ಇದೆ ಅಂತ ಗುರುತಿಸ್ತೋ ಅದೇ ವ್ಯಕ್ತಿ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಒಂದು ಮುಖ್ಯವಾದ ಪಾಯಿಂಟ್ ಇದೆ. ಕಾನೂನಿನಲ್ಲಿ ಪರ್ಸನಾಲಿಟಿ ಅಂದ್ರೆ ವ್ಯಕ್ತಿತ್ವ ಮತ್ತು ಹ್ಯುಮ್ಯಾನಿಟಿ ಅಂದ್ರೆ ಮಾನವೀಯತೆ ಇವೆರಡೂ ಒಂದೇ ಅಲ್ಲ. ಇದು ಜೈವಿಕವಾಗಿ ನಾವು ನೋಡೋ ಕಾನ್ಸೆಪ್ಟ್ ಅಲ್ಲ, ಇದು ಶುದ್ಧವಾಗಿ ಒಂದು ಕಾನೂನಾತ್ಮಕ ಪರಿಕಲ್ಪನೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಕಾನೂನಿನ ದೃಷ್ಟಿಯಲ್ಲಿ ಹಕ್ಕು ಮತ್ತು ಕರ್ತವ್ಯಗಳನ್ನು ಹೊರುವ ಯಾವುದೇ ಒಂದು ಯೂನಿಟ್ ಅದನ್ನ ನಾವು ವ್ಯಕ್ತಿ ಅಂತ ಕರಿತೀವಿ. ಸರಿ, ಹಾಗಾದ್ರೆ ಯಾವುದೋ ಒಂದು ಘಟಕವನ್ನ ಕಾನೂನುಬದ್ಧ ವ್ಯಕ್ತಿ ಅಂತ ಕರೆಯೋಕೆ ಇರಬೇಕಾದ ಗುಣಲಕ್ಷಣಗಳಾದ್ರೂ ಏನು? ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್? ಇದು ನೋಡಿ ಪರೀಕ್ಷೆಯಲ್ಲಿ ಬರೆಯೋಕೆ ತುಂಬಾನೇ ಹೆಲ್ಪ್ ಆಗತ್ತೆ. ಈ ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೊಳ್ಳಿ. ಮೊದಲನೇದಾಗಿ, ಕಾನೂನುಬದ್ಧ ವ್ಯಕ್ತಿ ಹಕ್ಕುಗಳನ್ನ ಹೊಂದಿರಬೇಕು. ಎರಡನೇದು, ಕರ್ತವ್ಯಗಳನ್ನ ಪಾಲಿಸಬೇಕು. ಮೂರನೇದು, ಕಾನೂನುಬದ್ಧ ಸಂಬಂಧಗಳಲ್ಲಿ ಭಾಗವಹಿಸುವ ಸಾಮರ್ಥ್ಯ ಇರಬೇಕು. ಇನ್ನು ಮುಖ್ಯವಾಗಿ ನ್ಯಾಯಾಲಯದಲ್ಲಿ ದಾವೆ ಹೂಡಬಹುದು ಅಥವಾ ತಮ್ಮ ಮೇಲೆ ಯಾರಾದ್ರೂ ದಾವೆ ಹೂಡಿದ್ರೆ ಅದನ್ನ ಎದುರಿಸಬಹುದು. ಮತ್ತು ಕೊನೆಯದಾಗಿ, ಆಸ್ತಿಯನ್ನು ಹೊಂದುವ ಸಾಮರ್ಥ್ಯ. ಇದಿಷ್ಟು ಇದ್ರೆ ಅದನ್ನ ಪರ್ಸನ್ ಅಂತ ಕರಿತೀವಿ. ಕಾನೂನಿನ ಅಡಿಯಲ್ಲಿ ಈ ವ್ಯಕ್ತಿಗಳನ್ನ ನಾವು ಪ್ರಮುಖವಾಗಿ 2 ಕ್ಯಾಟಗರಿಗಳಾಗಿ ವಿಂಗಡಣೆ ಮಾಡ್ತೀವಿ. ಬನ್ನಿ ಅವು ಯಾವುವು ಅಂತ ನೋಡೋಣ. ಈ 2 ವಿಧಗಳು ಯಾವುವು ಅಂದ್ರೆ, ಮೊದಲನೆಯದು ನ್ಯಾಚುರಲ್ ಪರ್ಸನ್ಸ್, ಅಂದ್ರೆ ನಿಮ್ಮ ಹಾಗೆ ಮನುಷ್ಯರು. ನಾವು ವಾಸ್ತವದಲ್ಲೂ ವ್ಯಕ್ತಿಗಳು, ಕಾನೂನಿನ ಪ್ರಕಾರನೂ ವ್ಯಕ್ತಿಗಳು. ಸರಿ, ಇನ್ನು ಎರಡನೆಯ ವಿಧ ಆರ್ಟಿಫಿಷಿಯಲ್ ಅಥವಾ ಜುರಿಸ್ಟಿಕ್ ಪರ್ಸನ್ಸ್. ಇವು ಮನುಷ್ಯರಲ್ಲ, ಆದ್ರೆ ಕಾನೂನು ಇವುಗಳಿಗೆ ವ್ಯಕ್ತಿತ್ವವನ್ನ ಕೊಟ್ಟಿದೆ. ಅಂದ್ರೆ ಇವು ವಾಸ್ತವದಲ್ಲಿ ವ್ಯಕ್ತಿಗಳು ಅಲ್ಲ, ಆದ್ರೆ ಕಾನೂನಿನ ಪುಸ್ತಕಗಳಲ್ಲಿ ಮಾತ್ರ ವ್ಯಕ್ತಿಗಳು. ಮೊದಲು ನ್ಯಾಚುರಲ್ ಪರ್ಸನ್ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ನೋಡೋಣ. ಇದು ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಅಲ್ವಾ? ಜೀವಂತ ಇರೋ ಯಾವುದೇ ಮನುಷ್ಯ. ಒಬ್ಬ ವ್ಯಕ್ತಿಯ ಲೀಗಲ್ ಪರ್ಸನಾಲಿಟಿ ಸಾಮಾನ್ಯವಾಗಿ ಹುಟ್ಟಿದಾಗ ಶುರುವಾಗಿ ಮರಣ ಹೊಂದಿದಾಗ ಮುಗಿಯುತ್ತೆ. ಆದರೆ ಕಾನೂನು ಕೆಲವು ವಿಶೇಷ ಸಂದರ್ಭಗಳನ್ನು ಕೂಡ ಪರಿಗಣಿಸುತ್ತೆ. ಉದಾಹರಣೆಗೆ, ಇನ್ನು ಗರ್ಭದಲ್ಲಿರೋ ಮಗುವಿಗೂ ಕೆಲವು ಲಾಭಗಳಿಗೋಸ್ಕರ ಹಕ್ಕುಗಳನ್ನು ಕೊಡಲಾಗುತ್ತೆ. ಹಾಗೇನೆ ಒಬ್ಬ ವ್ಯಕ್ತಿ ಸತ್ತ ನಂತರನೂ ಕೂಡ ಅವರ ವಿಲ್ ಅಥವಾ ಅವರ ಗೌರವಕ್ಕೆ ಸಂಬಂಧಪಟ್ಟ ಹಾಗೆ ಅವರ ವ್ಯಕ್ತಿತ್ವವನ್ನ ಕಾನೂನು ಪರಿಗಣನೆಗೆ ತೆಗೆದುಕೊಳ್ಳುತ್ತೆ. ಈಗ ಬರೋಣ ಆರ್ಟಿಫಿಷಿಯಲ್ ಪರ್ಸನ್ಸ್ ಕಡೆಗೆ. ಇವುಗಳನ್ನ ಕಾನೂನೇ ಸೃಷ್ಟಿ ಮಾಡುತ್ತೆ. ಅದಕ್ಕೆ ಇವುಗಳನ್ನ ಕಾನೂನುಬದ್ಧ ಕಲ್ಪನೆಗಳು ಅಥವಾ ಫಿಕ್ಟಿಷಿಯಸ್ ಪರ್ಸನ್ಸ್ ಅಂತ ಕೂಡ ಕರೀತಾರೆ. ಇವುಗಳಿಗೆ ಸ್ವಂತ ಬುದ್ಧಿ ಇರೋದಿಲ್ವಲ್ವಾ? ಹಾಗಾಗಿ ಇವುಗಳು ಡೈರೆಕ್ಟರ್ಸ್, ಟ್ರಸ್ಟೀಸ್ ತರಹದ ನ್ಯಾಚುರಲ್ ಪರ್ಸನ್ಸ್ ಮೂಲಕ ಕೆಲಸ ಮಾಡ್ತವೆ. ಉದಾಹರಣೆಗೆ, ಒಂದು ಕಂಪನಿ, ಸರ್ಕಾರ ಅಂದ್ರೆ ದ ಸ್ಟೇಟ್, ದೇವಸ್ಥಾನದಲ್ಲಿರೋ ದೇವರು ಅಥವಾ ವಿಗ್ರಹಗಳು, ಯೂನಿವರ್ಸಿಟಿಗಳು, ಸೊಸೈಟಿಗಳು, ಇವೆಲ್ಲವೂ ಜುರಿಸ್ಟಿಕ್ ಪರ್ಸನ್ಸ್ಗೆ ಬೆಸ್ಟ್ ಎಕ್ಸಾಂಪಲ್ಸ್. ಸರಿ, ಈಗ ಇವೆರಡರ ನಡುವಿನ ವ್ಯತ್ಯಾಸಗಳನ್ನ ನೋಡೋಣ. ನ್ಯಾಚುರಲ್ ಮತ್ತು ಆರ್ಟಿಫಿಷಿಯಲ್ ಪರ್ಸನ್ಸ್. ಪರೀಕ್ಷೆಯ ದೃಷ್ಟಿಯಿಂದ ಇದೊಂದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ, ಸೊ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಈ ಟೇಬಲ್ ನೋಡಿ, ವ್ಯತ್ಯಾಸಗಳು ಎಷ್ಟು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಮೊದಲನೇದು ಅಸ್ತಿತ್ವ. ನ್ಯಾಚುರಲ್ ಪರ್ಸನ್ ಅಂದ್ರೆ ನಿಜವಾಗ್ಲೂ ಜೀವಂತ ಇರೋ ಮನುಷ್ಯ. ಆದ್ರೆ ಲೀಗಲ್ ಪರ್ಸನ್ ಅನ್ನೋದು ಕಾನೂನು ಗುರುತಿಸಿರೋ ಒಂದು ಕಲ್ಪನೆ ಅಷ್ಟೇ. ಇನ್ನು ಶಕ್ತಿಗಳು. ನ್ಯಾಚುರಲ್ ಪರ್ಸನ್ಗೆ ಯೋಚನೆ ಮಾಡೋ, ಮಾತಾಡೋ, ಆಯ್ಕೆ ಮಾಡೋ ಶಕ್ತಿ ಇದೆ. ಆದ್ರೆ ಜೂರಿಸ್ಟಿಕ್ ಪರ್ಸನ್ ಹಾಗಿಲ್ಲ, ಅದು ಮನುಷ್ಯರ ಮೂಲಕವೇ ಕೆಲಸ ಮಾಡಬೇಕು. ಇನ್ನೊಂದು ಬಹಳ ಮುಖ್ಯವಾದ ವ್ಯತ್ಯಾಸ ಅಂದ್ರೆ ಜೀವಿತಾವಧಿ. ನಿಮ್ಮ ಹಾಗೆ ನ್ಯಾಚುರಲ್ ಪರ್ಸನ್ಗಳ ಆಯುಸ್ಸು ಸೀಮಿತ. ಆದ್ರೆ ಒಂದು ಕಂಪನಿಯಂತಹ ಜೂರಿಸ್ಟಿಕ್ ಪರ್ಸನ್ಗೆ ಪರ್ಪೆಚುವಲ್ ಸಕ್ಸೆಷನ್ ಇರುತ್ತೆ, ಅಂದ್ರೆ ಅದು ಶಾಶ್ವತವಾಗಿ ಅಸ್ತಿತ್ವದಲ್ಲಿರಬಹುದು. ಕೊನೆಯದಾಗಿ, ನ್ಯಾಚುರಲ್ ಪರ್ಸನ್ಗಳಲ್ಲಿ ಬೇರೆ ಬೇರೆ ವೆರೈಟಿ ಇಲ್ಲ, ಎಲ್ಲರೂ ಮನುಷ್ಯರೇ. ಆದರೆ ಜೂರಿಸ್ಟಿಕ್ ಪರ್ಸನ್ಗಳಲ್ಲಿ ಕಾರ್ಪೊರೇಷನ್, ಕಂಪನಿ, ಸೊಸೈಟಿ ಅಂತ ಹಲವಾರು ವಿಧಗಳಿವೆ.
ಮುಂದೆ ಹೋಗೋಣ. ಈ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ತುಂಬಾನೇ ಮುಖ್ಯವಾದ ಕೇಸ್ ಲಾ ಇದೆ, ಅದನ್ನ ನೋಡೋಣ. ಕಾರ್ಪೊರೇಟ್ ವ್ಯಕ್ತಿತ್ವ ಅಂದ್ರೆ ಒಂದು ಕಂಪನಿಗೆ ಪ್ರತ್ಯೇಕ ವ್ಯಕ್ತಿತ್ವ ಇರುತ್ತೆ ಅನ್ನೋ ಐಡಿಯಾಗೆ ಅಡಿಪಾಯ ಹಾಕಿದ ಕೇಸ್ ಇದು. ಸ್ಯಾಲಮನ್ ವರ್ಸಸ್ ಎ ಸ್ಯಾಲಮನ್ ಅಂಡ್ ಕೋ ಲಿಮಿಟೆಡ್. ಈ ಕೇಸ್ ಸೆಪರೇಟ್ ಲೀಗಲ್ ಎಂಟಿಟಿ ಅನ್ನೋ ತತ್ವವನ್ನ ಜಾರಿಗೆ ತಂತು. ಈ ಪ್ರಕರಣದ ತೀರ್ಪು ಏನ್ ಹೇಳುತ್ತೆ ಅಂದ್ರೆ, ಒಮ್ಮೆ ಒಂದು ಕಂಪನಿ ರಿಜಿಸ್ಟರ್ ಆದ್ಮೇಲೆ ಅದು ಕಾನೂನಿನ ದೃಷ್ಟಿಯಲ್ಲಿ ತನ್ನನ್ನ ಸ್ಥಾಪಿಸಿದ ಸದಸ್ಯರು ಅಥವಾ ಷೇರುದಾರರಿಂದ ಸಂಪೂರ್ಣವಾಗಿ ಬೇರೆಯಾದ ಒಂದು ಪ್ರತ್ಯೇಕ ವ್ಯಕ್ತಿಯಾಗಿ ಬಿಡುತ್ತೆ. ನೋಂದಣಿಯಾದ ಮೇಲೆ ಬಿಸ್ನೆಸ್ ಒಂದೇ ಆಗಿರ್ಬೋದು, ನಡೆಸೋ ಮ್ಯಾನೇಜರ್ಸ್ ಕೂಡ ಅವರೇ ಆಗಿರ್ಬೋದು, ಆದ್ರೂ ಸಹ ಕಾನೂನಿನ ಪ್ರಕಾರ ಕಂಪನಿ ಬೇರೆ, ಅದರ ಮಾಲೀಕರು ಬೇರೆ. ಸರಿ, ಇಲ್ಲಿಯವರೆಗೆ ನಾವು ಚರ್ಚೆ ಮಾಡಿದ ಎಲ್ಲ ಪಾಯಿಂಟ್ಸ್ಗಳನ್ನ ಒಟ್ಟು ಸೇರಿಸಿ ಪರೀಕ್ಷೆಯಲ್ಲಿ 10ರಿಂದ 12 ಮಾರ್ಕ್ಸ್ನ ಪ್ರಶ್ನೆಗೆ ಉತ್ತರ ಹೇಗೆ ಬರೀಬಹುದು ಅಂತ ನೋಡೋಣ ಬನ್ನಿ. ನೋಡಿ, ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಕ್ಕೆ ನಿಮ್ಮ ಉತ್ತರ ಈ ಸ್ಟ್ರಕ್ಚರ್ನಲ್ಲಿ ಇರಲಿ. ಮೊದಲು ಸ್ಯಾಲ್ಮನ್ ಕೊಟ್ಟಿರೋ ಡೆಫಿನಿಷನ್ ಇಂದ ಶುರು ಮಾಡಿ. ಎರಡನೇ ಸ್ಟೆಪ್, ಲೀಗಲ್ ಪರ್ಸನ್ನ ಪ್ರಮುಖ ಗುಣಲಕ್ಷಣಗಳನ್ನ ಪಟ್ಟಿ ಮಾಡಿ. ಮೂರನೇದಾಗಿ, ನ್ಯಾಚುರಲ್ ಮತ್ತು ಆರ್ಟಿಫಿಷಿಯಲ್ ಪರ್ಸನ್ಸ್ ಈ ಎರಡೂ ವಿಧಗಳನ್ನ ವಿವರಿಸಿ. 4ನೇ ಪಾಯಿಂಟ್, ಅವೆರಡರ ನಡುವಿನ ವ್ಯತ್ಯಾಸಗಳನ್ನ ತೋರಿಸೋ ಆ ಕಂಪ್ಯಾರಿಸನ್ ಟೇಬಲ್ ಅನ್ನ ಬರೆಯಿರಿ. ಮತ್ತು ಕೊನೆಯದಾಗಿ, ಅಪ್ರಮುಖವಾದ ಕೇಸ್ ಲಾ ಅಂದ್ರೆ ಸ್ಯಾಲ್ಮನ್ ವರ್ಸಸ್ ಸ್ಯಾಲ್ಮನ್ ಪ್ರಕರಣವನ್ನ ಉಲ್ಲೇಖ ಮಾಡೋದನ್ನ ಮರಿಬೇಡಿ. ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವು ಕಲಿಬೇಕಾದ ಮುಖ್ಯವಾದ ವಿಷಯ ಏನು? ಲೀಗಲ್ ಪರ್ಸನಾಲಿಟಿ ಅನ್ನೋದು ಒಂದು ತುಂಬಾನೇ ಪವರ್ಫುಲ್ ಲೀಗಲ್ ಫಿಕ್ಷನ್. ಅಂದ್ರೆ ಕಾನೂನು ತನ್ನ ಅನುಕೂಲಕ್ಕಾಗಿ ಸಮಾಜದ ಕೆಲವು ನಿರ್ದಿಷ್ಟ ಉದ್ದೇಶಗಳನ್ನ ಪೂರೈಸೋಕೆ ಸೃಷ್ಟಿ ಮಾಡಿಕೊಂಡಿರೋ ಒಂದು ಅದ್ಭುತವಾದ ಕಲ್ಪನೆ. ಇದು ಕಾನೂನು ವ್ಯವಸ್ಥೆಯ ಒಂದು ಪ್ರಮುಖ ಸಾಧನ. ಕೊನೆಯದಾಗಿ ಒಂದು ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಮುಗಿಸೋಣ. ಇವತ್ತು ನಾವು ಅಡ್ವಾನ್ಸ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ, ಹಾಗೇನೆ DAOs ಅಂದ್ರೆ ಡಿಸೆಂಟ್ರಲೈಸ್ಡ್ ಆಟೋನಾಮಸ್ ಆರ್ಗನೈಸೇಷನ್ಸ್ಗಳ ಯುಗದಲ್ಲಿದ್ದೇವೆ. ಈ ಹೊಸ ತಂತ್ರಜ್ಞಾನಗಳು ಬೆಳೀತಾ ಇರುವಾಗ ಈ ಜುರಿಸ್ಟಿಕ್ ಪರ್ಸನ್ ಅನ್ನೋ ಕಾನ್ಸೆಪ್ಟ್ ಮುಂದಿನ ದಿನಗಳಲ್ಲಿ ಹೇಗೆ ಬದಲಾಗಬಹುದು? ಬಹುಶಃ ಮುಂದೊಂದು ದಿನ ಎಐಗೂ ಲೀಗಲ್ ಪರ್ಸನಾಲಿಟಿ ಸಿಗಬಹುದಾ? ಇದು ನ್ಯಾಯಶಾಸ್ತ್ರದ ಮುಂದಿರುವ ಒಂದು ದೊಡ್ಡ ಸವಾಲು. ಸರಿ, ಈ ವಿಶ್ಲೇಷಣೆಯನ್ನ ಗಮನವಿಟ್ಟು ಕೇಳಿದ್ದಕ್ಕೆ ಧನ್ಯವಾದಗಳು.